ಬನ್ನಿ ಇವತ್ತು ವಿಡಿಯೋದಲ್ಲಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಭಕ್ಷಣ ಸ್ಪೆಷಲಲ್ಲಿ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಇವತ್ತಿನ ವಿಡಿಯೋದಲ್ಲಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ನೀವು ಮಾಡಿಟ್ಕೊಂಡ್ರೆ 15-20 ದಿವಸ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲಿ ಅಳತೆ ಪ್ರಕಾರ ಮಾಡ್ಕೋಬೇಕು, ಅದೇ ಮೇಯ್ನ್ ಇಂಪಾರ್ಟೆಂಟು. 3 ಗ್ಲಾಸ್ ಅಕ್ಕಿ ಇಟ್ಟಬೇಕಾಗತ್ತೆ. ನೀವು ಯಾವ ಅಳತೆಲ್ಲಾರು ತೊಗೊಳ್ಳಿ, ಕಪ್ಪಲ್ಲಾರು ತೊಗೊಳ್ಳಿ, ಸಣ್ಣ ಕಾಫಿ ಗ್ಲಾಸಲ್ಲಾರು ತೊಗೊಳ್ಳಿ, ಇಲ್ಲ ದೊಡ್ಡ ಗ್ಲಾಸಲ್ಲಿ ತೊಗೊಳ್ಳಿ. ಯಾವುದ್ರಲ್ಲಿ ತೊಗೊಂಡ್ರು 3 ಗ್ಲಾಸ್ ಲೆಕ್ಕ ಅಕ್ಕಿ ಇಟ್ಟು, ಮತ್ತು ಅರ್ಧ ಚಿರೋಟಿ ರವೆ, ಅರ್ಧ ಮೈದಾ. 1 ಗ್ಲಾಸಲ್ಲಿ ಅರ್ಧ ಹಾಕ್ಕೊಳ್ಳಿ. ಫುಲ್ ಚಿರೋಟಿ ರವೆನೂ ಹಾಕೋಬೋದು, ಇಲ್ಲ ಫುಲ್ ಮೈದಾನೂ ಹಾಕೋಬೋದು. ಬಟ್ ನಾನು ಅರ್ಧ ಬಳಸಿದ್ದೀನಿ. ಮತ್ತು ಅರ್ಧ ಗ್ಲಾಸಷ್ಟು ಕೊಬ್ಬರಿ ಪುಡಿ, 3/4 ಗ್ಲಾಸಷ್ಟು ಹುರ್ಗಡ್ಲೆ ಪುಡಿ ಎಲ್ಲನೂ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು 1 ಗ್ಲಾಸ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಲೆಕ್ಕ ಚೆನ್ನಾಗಿ ಕಾಯಿಸ್ಬಿಟ್ಟು 8 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿಗೆ. ಆಮೇಲೆ ಒಂದು ರೌಂಡು ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಎಳ್ಳು, ಓಂಕಾಳು, ಜೀರಿಗೆ ಸೇರಿಸಿದ್ದೀನಿ, ಘಮ ಬರೋದಕ್ಕೋಸ್ಕರ ಅಷ್ಟೇ. ಆಮೇಲೆ ಬಾಣಲೆಗೆ ಹಾಕ್ಬಿಟ್ಟು ಹಿಟ್ಟನ್ನೆಲ್ಲ ಕೈ ಉಗುರು ಬೆಚ್ಚಗೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ. ಒಂದು ಚೂರು ತೇವಾಂಶ ಇರಬಾರ್ದು, ಅದಕ್ಕೋಸ್ಕರ ಈ ಥರ ಮಾಡೋದಷ್ಟೇ. ಈ ಥರ ಮಾಡೋದ್ರಿಂದನೇ ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಬರೋದು ಕೋಡ್ಬಳೆ. ಒಟ್ಟಿಗೆ ನೀವು ಇಲ್ಲಿ ಹಿಟ್ಟನ್ನು ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ, ಸ್ವಲ್ಪ ಹಿಟ್ಟು ಕಲಿಸ್ಕೋಬೇಕಾಗತ್ತೆ. ಹಿಟ್ಟು ಕಲಿಸ್ಕೊಳ್ಳೋಕೆ ಮುಂಚೆ ಖಾರಕ್ಕೆ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಇಂಗಿನ ಪುಡಿ, ಕಲರ್ಗೆ ಒಂಚೂರು ಅರಿಶಿನ ಪುಡಿ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪನೇ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಎಣ್ಣೆ ಕಾಯ್ಲಿಕ್ಕೂ ಇಟ್ಟುಬಿಡಿ, ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಲ್ಲಿ. ಆಮೇಲೆ ನೀರು ಹಾಕ್ಕೊಂಡು ಚುಮ್ಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಮಾಡೋದ್ರಿಂದ ತುಂಬ ಚೆನ್ನಾಗೂ ಆಗುತ್ತೆ, ಬೇಗ ಹಿಟ್ಟು ಡ್ರೈ ಆಗಲ್ಲ. ನೀವು ಇವಾಗ ನಾವು ಏನು ಕಲಿಸ್ತಾ ಇದ್ದೀನಲ್ಲ, ಇಷ್ಟೇ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಒಟ್ಟಿಗೆ ಕಲಿಸ್ಕೊಳ್ಳಿ. ನಂತರ ಜಾಸ್ತಿ ಮಾಡ್ತೀನಿ ಅಂದರೆ ಖಂಡಿತ 5-6 ಬ್ಯಾಚಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಮಾಡಬೇಕು. ನಾನು ಹಬ್ಬಕ್ಕೆ ಪ್ರಯುಕ್ತ ಮಾಡ್ತಾ ಇರೋದ್ರಿಂದ ಜಾಸ್ತಿ ಮಾಡಿದ್ದೀನಿ, ಮತ್ತು ಎಲ್ರಿಗೂ ವಿನಿಯೋಗ ಮಾಡಬೇಕು. ಆ ಕಾರಣಕ್ಕೆ ನಾನು ಈ ಥರ ಜಾಸ್ತಿ ಮಾಡಿ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಉರಿಲೇ ಇಟ್ಕೊಂಡು ಕೋಡ್ಬಳೆನ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡಿಕೊಂಡು ಚೆನ್ನಾಗಿ ತಿರುಚಿಬಿಟ್ಟು ಆಮೇಲೆ ಈ ಥರ ಕೋಡ್ಬಳೆ ಆಕಾರಕ್ಕೆ ಮಾಡ್ಕೋಬೇಕು. ನೀವು ಒಂದು ಸಿಂಗಲ್ ರೌಂಡ್ ಆದರೂ ಮಾಡ್ಕೋಬೋದು, ಇಲ್ಲ ಹಳೆ ಟ್ರೆಡಿಷ್ನಲ್ ಆಗಿ ಈಗ ಒಂದು ಇಟ್ಟಿದ್ದೀನಿ ನೋಡಿ ಫಸ್ಟ್ ಒನ್ನು, ಆ ಥರನಾದರೂ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈಗ ಎಣ್ಣೆ ಕಾದಿದೆ. ಮೀಡಿಯಮ್ ಉರಿ ಇಟ್ಕೊಂಡು ನಾನು ಎಲ್ಲ ಕೋಡ್ಬಳೆಗಳನ್ನು ಕರೆದು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ದೇವ್ರ ದಯದಿಂದ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಖಂಡಿತ ನಿಮಗೂ ಇದೇ ಥರ ಬರುತ್ತೆ. ಖಂಡಿತ ಅಳತೆ ಪ್ರಕಾರ ಮಾಡಿ ನೋಡಿ. ಮಾಡಿಬಿಟ್ಟು ನೀವು ಫೀಡ್ಬ್ಯಾಕ್ ನನಗೆ ಲಕ್ಷ್ಮೀನಾರಾಯಣ ಪೇಜ್ಗೆ ಸೌಂಡ್ ಕೇಳಿಸ್ಕೊಳ್ಳಿ. ಎಷ್ಟು ಟನ್ ಅಂತ ಹೆಂಗೆ ಬರುತ್ತಲ್ವ, ಆವಾಗಲೇ ಗೊತ್ತಾಗೋಗುತ್ತೆ ನಿಮಗೆ ಎಷ್ಟು ಗರಿಯಾಗಿ ಬಂದಿದೆ ಅಂತ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.